ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನವೆಂಬರ್ 3, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, 32% ಆಫ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಕ್ರಿಮಿನಲ್ ಕೇಸಸ್. ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್ಸ್ ಈಗ ನಡೀತಾ ಇದ್ದು 32% ಅಭ್ಯರ್ಥಿಗಳು ಕ್ರಿಮಿನಲ್ ಕೇಸಸನ್ನು ಹೊಂದಿದ್ದಾರೆ ಅಂತ ಹೇಳಿ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರೈಟ್ಸ್, ಸೊ ಇದೊಂದು NGO, ಎಲೆಕ್ಷನ್ ಅವೇರ್ನೆಸ್ಸು ಮತ್ತು ಎಲೆಕ್ಷನ್ನಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಕೆಲಸ ಮಾಡುವಂತಹ ಒಂದು NGO ಇದು. ಈ NGO ಮಾಡಿದಂತಹ ಅನಾಲಿಸಿಸ್ನ ಪ್ರಕಾರ ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್ಸ್ನಲ್ಲಿ 32% ಕ್ಯಾಂಡಿಡೇಟ್ಸ್ಗಳ ಮೇಲೆ ಕ್ರಿಮಿನಲ್ ಕೇಸಸ್ಗಳು ಇರುವಂತಹ ಒಂದು ರಿಪೋರ್ಟನ್ನು ಅದು ಜಾರಿ ಮಾಡಿರುವಂಥದ್ದು. ಫೆಬ್ರವರಿ 13ಕ್ಕೆ ಈ ವರ್ಷ ಉಚ್ಚ ನ್ಯಾಯಾಲಯವು ಒಂದು ಡೈರೆಕ್ಷನನ್ನು ಕೊಟ್ಟಿತ್ತು ಎಲ್ಲ ಪಾರ್ಟಿಗಳಿಗೆ. ಯಾವ ಕ್ಯಾಂಡಿಡೇಟ್ಸ್ಗಳಿಗೆ ಕ್ರಿಮಿನಲ್ ಕೇಸಸ್ಗಳು ಇರ್ತಾವೋ ಅವರನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದೀರಾ ಅನ್ನುವಂತಹ ರೀಸನನ್ನು ಪಾರ್ಟಿಗಳು ಕೊಡಬೇಕಿತ್ತು ಅನ್ನುವಂತಹ ಒಂದು ನಿರ್ದೇಶನವನ್ನು ಆಧರಿಸಿ ಆ ನಿರ್ದೇಶನ ಕೊಟ್ಟ ನಂತರ ಬಿಹಾರ್ ಜನರಲ್ ಅಸೆಂಬ್ಲಿ ಎಲೆಕ್ಷನ್ಸ್ ಏನು ನಡೀತವೆ ಇದೇ ಮೊದಲನೇ ಎಲೆಕ್ಷನ್ ಆಗಿದ್ದು, ಇದರಲ್ಲಿ ಸರಿಸುಮಾರು 89% ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 2ರಿಂದ 3 ಕ್ಯಾಂಡಿಡೇಟ್ಸ್ಗಳು ಅಥವಾ 3ರಿಂದ ಹೆಚ್ಚು ಕ್ಯಾಂಡಿಡೇಟ್ಸ್ಗಳು ಕ್ರಿಮಿನಲ್ ಕೇಸಸ್ಗಳನ್ನು ಹೊಂದಿರುವಂಥದ್ದು ಈ ರಿಪೋರ್ಟ್ನಲ್ಲಿ ADR ಹೇಳ್ತಾ ಇರುವಂಥದ್ದು. ಹಾಗೆ ಒಟ್ಟು 3722 ಅಫಿಡವಿಟ್ಸ್ಗಳನ್ನು ಇಲ್ಲಿ ಸ್ಟಡಿ ಮಾಡಿರುವಂಥದ್ದು. ಆ ಸ್ಟಡಿ ಮಾಡಿರುವಂತಹ 3722 ಅಫಿಡವಿಟ್ಸ್ಗಳಲ್ಲಿ 32% ಕ್ಯಾಂಡಿಡೇಟ್ಗಳು ಕ್ರಿಮಿನಲ್ ಕೇಸಸ್ಗಳನ್ನು ಹೊಂದಿರುವಂಥದ್ದು ನೋಡ್ತಾ ಇದ್ದೀವಿ. ಆಮೇಲೆ ರೆಡ್ ಅಲರ್ಟ್ ಕಾನ್ಸ್ಟಿಟ್ಯೂನ್ಸೀಸ್ ಅನ್ನುವಂತಹ ಒಂದು ಪದವನ್ನು ಸಹ ಇಲ್ಲಿ ಉಪಯೋಗಿಸಿರುವಂಥದ್ದು. ರೆಡ್ ಅಲರ್ಟ್ ಕಾನ್ಸ್ಟಿಟ್ಯೂನ್ಸಿಗಳು ಅಂತಂದರೆ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3ರಿಂದ ಹೆಚ್ಚು ಅಭ್ಯರ್ಥಿಗಳು ಕ್ರಿಮಿನಲ್ ಕೇಸಸ್ಗಳು ಪೆಂಡಿಂಗ್ ಇರೋರು ನಿಂತಿರ್ತಾರೋ ಅಲ್ಲಿ 50%ಕ್ಕಿಂತ ಹೆಚ್ಚಿ ಈಗ ಬಿಹಾರ್ನಲ್ಲಿ ಅದು 89%ಕ್ಕೆ ಏರಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಉಚ್ಚ ನ್ಯಾಯಾಲಯವು ಕೊಟ್ಟಂತಹ ನಿರ್ದೇಶನವನ್ನು ಪೊಲಿಟಿಕಲ್ ಪಾರ್ಟಿಗಳು ಇಲ್ಲಿ ಬದಿಗಿಟ್ಟು ತಮ್ಮ ಹಳೆಯ ಕೆಲಸಗಳನ್ನೇ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಆದರೂ ಸಹ ಉಚ್ಚ ನ್ಯಾಯಾಲಯವು ಡೈರೆಕ್ಷನನ್ನು ಕೊಟ್ಟಿರುವಂಥದ್ದು ಪಾರ್ಟಿಗಳಿಗೆ ಏನು ಕಾರಣಗಳಿಂದಾಗಿ ಈ ಕ್ರಿಮಿನಲ್ ಕ್ಯಾಂಡಿಡೇಟ್ಸ್ಗಳನ್ನು ಅಭ್ಯರ್ಥಿಗಳನ್ನಾಗಿ ಸೆಲೆಕ್ಟ್ ಮಾಡಿರೋದು ಅನ್ನುವಂಥದ್ದನ್ನು ಕೊಡಲೇಬೇಕಾಗಿದೆ ಅನ್ನುವಂಥದ್ದು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಎಲೆಕ್ಷನ್ಸ್ನಲ್ಲಿ ಪಾರದರ್ಶಕತೆ ಮತ್ತು ಭಾರತದ ಪ್ರಜಾಪ್ರಭುತ್ವ ಬಹಳ ಗಟ್ಟಿಯಾಗಿ ಮತ್ತು ಬಹಳ ಪ್ರಾಚೀನ ಹಾಗೂ ದೊಡ್ಡದಾಗಿರುವುದರಿಂದ ಈ ಒಂದು ಡೈರೆಕ್ಷನ್ ಏನು ಉಚ್ಚ ನ್ಯಾಯಾಲಯವು ಕೊಟ್ಟಿತ್ತೋ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದಿನ ಆರ್ಟಿಕಲ್, 3D ಆ್ಯಂಡ್ ಲೇಸರ್ ಮ್ಯಾಪಿಂಗ್ ಆಫ್ 105 ಮಾನ್ಯುಮೆಂಟ್ಸ್ ಓವರ್. ಸೊ ಇಲ್ಲಿ ನಾವು ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ಕರ್ನಾಟಕ ಡಿಜಿಟಲ್ ಹೆರಿಟೇಜ್. ಸೊ ಇಲ್ಲಿ ಈ ವಿಷಯ ನಮಗೆ KS ಮೇನ್ಸ್ನಲ್ಲಿ ಅತಿ ಮುಖ್ಯವಾಗಿ ಸಹಕಾರಿಯಾಗಲಿದೆ. ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳಲ್ಲಿ ಕರ್ನಾಟಕದಲ್ಲಿ ಡಿಜಿಟಲ್ ಹೆರಿಟೇಜ್ ಪ್ರಾಜೆಕ್ಟ್ ಏನು ಅನ್ನುವಂಥದ್ದನ್ನು ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರುವಂತಹ ಏಜೆನ್ಸಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ ಈ 3D ಮತ್ತು ಲೇಸರ್ ಮ್ಯಾಪಿಂಗ್ ಏನು, ಈ ಒಂದು ಐತಿಹಾಸಿಕ ಸ್ಥಳಗಳಲ್ಲಿ ಇರುವಂತಹ ಕಟ್ಟಡಗಳ ಒಂದು 3D ಮತ್ತು ಡಿಜಿಟಲ್ ಮ್ಯಾಪಿಂಗ್, ಲೇಸರ್ ಮ್ಯಾಪಿಂಗ್ಗಳನ್ನು ಮಾಡಲಾಗುತ್ತಿದೆ. ಒಟ್ಟು ಕರ್ನಾಟಕದಲ್ಲಿ 844 ಪ್ರೊಟೆಕ್ಟೆಡ್ ಸೈಟ್ಸ್ಗಳು ಇದ್ದು ಈ ಲಿಸ್ಟು ಎಲ್ಲಿಂದ ತೆಗೆದಿರುವಂಥದ್ದು ಏನ್ಷಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಆ್ಯಂಡ್ ರಿಮೈನ್ಸ್ ಆ್ಯಕ್ಟ್ 1961. ಈ ಒಂದು ಲಿಸ್ಟ್ನ ಅಡಿಯಲ್ಲಿ 844 ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ಗಳು ಇದ್ದು ಅದರಲ್ಲಿ 105 ಮಾನ್ಯುಮೆಂಟ್ಸ್ಗಳು ಈಗ ಈ 3D ಮತ್ತು ಲೇಸರ್ ಮ್ಯಾಪಿಂಗ್ನ ಕನ್ಸರ್ವೇಷನ್ ಆಗಿದೆ ಅನ್ನುವಂತಹ ಒಂದು ರಿಪೋರ್ಟನ್ನು ಕರ್ನಾಟಕ ಸರ್ಕಾರಕ್ಕೆ ಈ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಪ್ರಾಜೆಕ್ಟ್ನ ಬಗ್ಗೆ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೇನ್ಸ್ನಲ್ಲಿ ಇದು ಪ್ರಶ್ನೆಯಾಗಿ ಬರುವ ಸಾಧ್ಯತೆಗಳು ಇದ್ದಾವೆ. ಕರ್ನಾಟಕ ಡಿಜಿಟಲ್ ಹೆರಿಟೇಜ್ ಪ್ರಾಜೆಕ್ಟ್ ಮಾಡುವಂತಹ ಮುಖ್ಯ ಉದ್ದೇಶ ಏನು? ಮೊದಲನೇದಾಗಿ ಇದು ಒಂದು ಡಿಜಿಟಲ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಒಂದು ಡೇಟಾ ಬೇಸನ್ನು ರೆಡಿ ಮಾಡಿಬಿಟ್ಟು ಅದನ್ನು ಫ್ಯೂಚರ್ ಕನ್ಸರ್ವೇಷನಿಗೋಸ್ಕರ ಶೇರ್ ಮಾಡೋದು ಇಲ್ಲಿ ಮುಖ್ಯ ಉದ್ದೇಶವಾಗಿರುವಂಥದ್ದು. ಹಾಗೆ ಬೌಂಡ್ರಿಗಳನ್ನು, ಫಿಸಿಕಲ್ ಬೌಂಡ್ರಿಗಳನ್ನು, ಯಾಕೆಂದರೆ ಎಷ್ಟೋ ಸಾರಿ ಇರುವಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಕಬ್ಜಾ ಆಗಿಬಿಟ್ಟು ಬಹಳಷ್ಟು ಜನ ಸುತ್ತಮುತ್ತ ವಾಸ ಮಾಡಲು ಶುರು ಮಾಡ್ತಾರೆ. ಸೊ ಆ ರೀತಿಯ ಕಬ್ಜಾಗಳು ಹೆಚ್ಚಾಗಬಾರದು ಅನ್ನೋ ಒಂದು ಕಾರಣಕ್ಕೆ ಈ ಡಿಜಿಟಲ್ ಮ್ಯಾಪಿಂಗ್ ಮಾಡೋದ್ರಿಂದ ಆ ರೀತಿಯ ಫಿಸಿಕಲ್ ಡಿಲಿನಿಯೇಷನ್ಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಮಾಡಿದ್ದಲ್ಲಿ ಕಬ್ಜಾಗಳನ್ನು ಸಹ ತಡೆಯಲು ಸಾಧ್ಯವಾಗುತ್ತದೆ. ಹಾಗೂ ರಿಸರ್ಚ್ ಸ್ಕಾಲರ್ಸು ಮತ್ತು ಬೇರೆ ಸ್ಟಡಿ ಎಜುಕೇಷನಲ್ಗೋಸ್ಕರ ಉಪಯೋಗಿಸೋದನ್ನು ಬಿಟ್ಟು ಫ್ಯೂಚರ್ ರಿಸ್ಟೋರೇಷನ್ಗೂ ಸಹ ಇದು ಸಹಕಾರಿಯಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಒಟ್ಟಾರೆ ಈ ಕರ್ನಾಟಕ ಡಿಜಿಟಲ್ ಹೆರಿಟೇಜ್ ಪ್ರಾಜೆಕ್ಟ್ನ ಅಡಿಯಲ್ಲಿ
ಸ್ಟೇಟ್ ಏನ್ಷಿಯಂಟ್ ಮಾನ್ಯುಮೆಂಟ್ ಆ್ಯಂಡ್ ಆರ್ಕೊಲಾಜಿಕಲ್ ಸೈಟ್ಸ್ ಆ್ಯಂಡ್ ರಿಮೈನ್ಸ್ ಆ್ಯಕ್ಟ್ 1961ರಲ್ಲಿ ಇದ್ದಂತಹ 844 ಮಾನ್ಯುಮೆಂಟ್ಸ್ಗಳನ್ನು 3D ಮತ್ತು ಲೇಸರ್ ಮ್ಯಾಪಿಂಗ್ ಮಾಡುವ ಒಂದು ಜವಾಬ್ದಾರಿಯನ್ನು ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಗೊಂಡಿರುವಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಎಜುಕೇಷನ್ ದ ನೇಷನ್ ಆ್ಯಂಡ್ ಸ್ಟೇಟ್ಸ್. ಸೊ ಈ ಆರ್ಟಿಕಲ್ನಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ರಲ್ಲಿ ತಂದಂತಹ ಏನು ಬದಲಾವಣೆಗಳಿದ್ದಾವೋ ಅಲ್ಲಿ 3 ಸಿಸ್ಟಮ್ಗಳು ಭಾರತದ ಎಜುಕೇಷನ್ ಕ್ಷೇತ್ರದಲ್ಲಿ ಇರುವಂಥವು. ಆ 3 ಸಿಸ್ಟಮ್ಗಳು ಏನು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಚಾಲೆಂಜಸ್ಗಳು ಏನು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಎಜುಕೇಷನ್ ಅಥವಾ ಶಿಕ್ಷಣ ಮೊದಲಿಗೆ ಸ್ಟೇಟ್ ಲಿಸ್ಟ್ನಲ್ಲಿ ಇದ್ದಂಥದ್ದು. 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಆಧಾರದ ಮೇಲೆ ಈ ಶಿಕ್ಷಣವನ್ನು ಕನ್ಕರೆಂಟ್ ಲಿಸ್ಟ್ನಲ್ಲಿ ತರಲಾಯಿತು. ಕನ್ಕರೆಂಟ್ ಲಿಸ್ಟ್ನಲ್ಲಿ ತಂದಾಗ ಮಾತ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರಿಗೂ ಅದರಲ್ಲಿ ಮಸೂದೆಗಳನ್ನು ಮಾಡಲು ಪವರ್ಸ್ಗಳನ್ನು ಕೊಡಲಾಗುತ್ತದೆ. ಸೊ ಈಗ ತಂದಂತಹ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ರಲ್ಲಿ ಇರುವಂತಹ ಚಾಲೆಂಜಸ್ ಏನು? ಮೊದಲನೇದಾಗಿ ಪ್ರೈಮರಿ ಮತ್ತು ಯೂನಿವರ್ಸಿಟಿ ಎಜುಕೇಷನ್ ಲೆವೆಲಲ್ಲಿ ನೋಡಿದಾಗ 3 ಹಂತದ ಸ್ಟೆಪ್ಸ್ ಅಥವಾ ಸಿಸ್ಟಮನ್ನು ನಾವು ಕಾಣ್ತೀವಿ. ಪ್ರೈಮರಿ ಲೆವೆಲಲ್ಲಿ ನೋಡಿದಾಗ CBSE ಸ್ಟೇಟ್ ಸಿಲೆಬಸ್ ಮತ್ತು ICSE ಸಿಲೆಬಸ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಯೂನಿವರ್ಸಿಟಿ ಸಿಲೆಬಸ್ ಅಥವಾ ಯೂನಿವರ್ಸಿಟಿ ಲೆವೆಲಲ್ಲಿ ನೋಡಿದಾಗ ಸ್ಟೇಟ್ ಯೂನಿವರ್ಸಿಟೀಸ್, ಸೆಂಟ್ರಲ್ ಯೂನಿವರ್ಸಿಟೀಸ್ ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್. ಸೊ ಪ್ರೈಮರಿ ಲೆವೆಲಲ್ಲೂ ಮತ್ತು ಯೂನಿವರ್ಸಿಟಿ ಲೆವೆಲಲ್ಲೂ 3 ಬೇರೆ ಬೇರೆ ಸಿಸ್ಟಮ್ಗಳನ್ನು ನಾವು ನೋಡ್ತಾ ಇದ್ದು, ಇವುಗಳನ್ನು ಯಾವ ರೀತಿಯಲ್ಲಿ ಇಂಟಿಗ್ರೇಟ್ ಮಾಡಲು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮುಂದಾಗಿದೆ, ಇದು ಹೇಗೆ ಸಾಧ್ಯವಾಗಲಿದೆ ಅನ್ನುವಂಥದ್ದು ಮೊದಲನೇ ಅತಿ ಮುಖ್ಯವಾದ ಚಾಲೆಂಜ್. ಎರಡನೇ ಚಾಲೆಂಜ್ ನೋಡಿದಾಗ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೈವೇಟೈಸೇಷನ್ ತುಂಬ ಜಾಸ್ತಿ ಇದೆ. ಈ ಪ್ರೈವೇಟೈಸೇಷನ್ ಇನ್ನೂ ಹೆಚ್ಚಾದಷ್ಟು ಸಾಮಾಜಿಕ ನ್ಯಾಯ ಯಾವ ರೀತಿಯಲ್ಲಿ ಎಲ್ಲ ಜನರಿಗೆ ಸಿಗಲಿದೆ ಅನ್ನುವಂತಹ ಪ್ರಶ್ನೆ ಕೇಳ್ತಾ ಇರುವಂಥದ್ದು. ಮೂರನೇ ಹಂತದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಆಧಾರದ ಅಡಿಯಲ್ಲಿ ಕರಿಕ್ಯುಲಮನ್ನು ಸರಿಸಮಾನವಾಗಿ ಎಲ್ಲದನ್ನು ಒಂದು ಮಾಡಬೇಕು ಅನ್ನುವಂತಹದ್ದನ್ನು ಮುಂದಾಗಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ವೈವಿಧ್ಯತೆ ನಮ್ಮ ಸ್ಟ್ರೆಂತ್ ಆಗಿದೆ, ಡೈವರ್ಸಿಟಿಯೇ ನಮ್ಮ ಸ್ಟ್ರೆಂತ್. ಸೊ ಈ ಡೈವರ್ಸಿಟಿ ಇರುವಂತಹ ಪ್ರಶ್ನೆ ಅಥವಾ ಡೈವರ್ಸಿಟಿಗೆ ಸಂಬಂಧಿಸಿದಂತೆ ಕರಿಕ್ಯುಲಮನ್ನು ಸೆಟ್ ಮಾಡಲಾಗಿತ್ತು. ಸೊ ಈ ಯೂನಿಫಾರ್ಮಿಟಿಯನ್ನು ತಂದಿದ್ದಲ್ಲಿ ಯೂನಿಫಾರ್ಮಿಟಿಯಿಂದಾಗಿ ಅಥವಾ ಈ ಡೈವರ್ಸಿಟಿಯ ಪ್ರಶ್ನೆ ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿದೆ ಸರ್ಕಾರ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅನ್ನುವಂತಹ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಮತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಅಡಿಯಲ್ಲಿ ಒಂದೇ ರೆಗ್ಯುಲೇಷನ್ ಏಜೆನ್ಸಿಯನ್ನು ತಂದಿರುವಂಥದ್ದು. ಯಾವುದೇ ಒಂದು ಆರ್ಗನೈಸೇಷನ್ ಆಗಿರಲಿ ಅದು ಬೆಳೆಯಲು ಅಥವಾ ಇನ್ನೋವೇಷನನ್ನು ಮಾಡಲು ಸಾಧ್ಯವಾಗುವಂಥದ್ದು ಫ್ಲೆಕ್ಸಿಬಿಲಿಟಿ ಮತ್ತು ಆಟಾನಮಿ ಹೆಚ್ಚಾದಷ್ಟು. ಆದರೆ ಸಿಂಗಲ್ ರೆಗ್ಯುಲೇಟರಿ ಏಜೆನ್ಸಿ ತಂದಾಗ ಒಂದೇ ರೂಲ್ಸು ಒಂದೇ ನಾಮ್ಸು ಎಲ್ಲ ಆರ್ಗನೈಸೇಷನ್ಗೆ ಅಪ್ಲೈ ಆದಾಗ ಯಾವೊಂದು ಆರ್ಗನೈಸೇಷನ್ ಮುಂದೆ ಹೋಗೋದಾಗಬಹುದು ಅಥವಾ ಹೆಚ್ಚಿಗೆ ಬೆಳೆಯುವ ಅವಕಾಶಗಳನ್ನು ಕಳ್ಕೊಳ್ಳುತ್ತದೆ ಅನ್ನುವಂತಹ ಎರಡನೇ ಪ್ರಾಬ್ಲಮ್ ಆಗಿರಬಹುದು. ಮತ್ತು ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು, ಉದಾಹರಣೆಗೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿ ಮತ್ತು ಹೈದರಾಬಾದ್ ಯೂನಿವರ್ಸಿಟಿ ಅಥವಾ ಬ್ಯಾಂಗ್ಳೂರು ಯೂನಿವರ್ಸಿಟಿ ಆಗಿರಬಹುದು, ಈ ಎಲ್ಲ ಯೂನಿವರ್ಸಿಟಿಗಳು ಸ್ಥಾಪನೆ ಆದಾಗ ಇವುಗಳ ಧ್ಯೇಯ ಬೇರೆ ಬೇರೆ ಆಗಿತ್ತು. ಎಜುಕೇಷನ್ ಎಲ್ಲರಿಗೂ ಒಂದೇ, ಆದರೆ ಈ ಎಜುಕೇಷನಿನ ಪರ್ಪಸ್ ಸರ್ವಾಗಲು ಅಲ್ಲಿನ ವೈವಿಧ್ಯತೆ ಅಥವಾ ಆ ಒಂದು ಜಾಗದ ಸ್ಪೆಷಲೈಸೇಷನ್ ಮೇಲೆ ನಿರ್ಭರರಾಗಿರುತ್ತದೆ. ಆದರೆ ಭಾರತದ ವೈವಿಧ್ಯತೆಯ ಆಧರಿಸಿ ಬೆಳೆದಂತಹ ಈ ಯೂನಿವರ್ಸಿಟಿಗಳು ಎಲ್ಲವೂ ಒಂದೇ ಕರಿಕ್ಯುಲಮ್ ಅಥವಾ ಎಲ್ಲವೂ ಒಂದೇ ಫ್ರೇಮ್ವರ್ಕಲ್ಲಿ ಕೆಲಸ ಮಾಡಬೇಕು ಅಂದಿದ್ದಲ್ಲಿ ದೇಶದ ಬೆಳವಣಿಗೆ ಅಥವಾ ಬದಲಾವಣೆಗೆ ಇರುವಂತಹ ಅವಕಾಶವನ್ನು ಎಲ್ಲಿ ಕಳ್ಕೋತೀವಿ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಂಕ್ಷಿಪ್ತವಾಗಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಅಡ್ರೆಸ್ ಮಾಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಬ್ಯಾಕ್ ಟು ಸ್ಕೂಲ್. ಸೊ ಕೇಂದ್ರ ಸರ್ಕಾರವು ಕೊಟ್ಟಿರುವಂತಹ ನಿರ್ದೇಶನಗಳಿಂದ ನವೆಂಬರ್ ಅಂತ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಬಹುದು ಅನ್ನುವಂತಹ ಒಂದು ಸಂದರ್ಭದಲ್ಲಿ ಈ ಆರ್ಟಿಕಲ್ನಲ್ಲಿ ಈ ಕೋವಿಡ್-19 ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳು ಯಾವ ರೀತಿಯಲ್ಲಿ ಶಾಲಾ ಕಾಲೇಜುಗಳ ಬಗ್ಗೆ ತಮ್ಮ ಪ್ರಸ್ತಾಪಗಳನ್ನು ಮುಂದಿಟ್ಟಿದ್ದಾರೆ ಆ್ಯಂಡ್ ಯಾವ ರೀತಿಯಲ್ಲಿ ಈ ಕೋವಿಡ್-19 ಸಂದರ್ಭದಲ್ಲಿ ಮುಂದೆ ಬರುವಂತಹ ಶಾಲಾ ಕಾಲೇಜು ಓಪನ್ ಆದ ನಂತರ ಯಾವ ಯಾವ ಚಾಲೆಂಜಸ್ಗಳನ್ನು ದೇಶಗಳು ಎದುರಿಸಿದ್ದಾವೆ ಆ್ಯಂಡ್ ಭಾರತದಲ್ಲಿ ಅದರಿಂದ ನಾವು ಏನು ಕಲಿಬೇಕಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನೋಡಲಿದ್ದೇವೆ. ಮೊದಲನೇದಾಗಿ ನವೆಂಬರ್ 2ನೇ ತಾರೀಕಿಂದ ಆಂಧ್ರ ಪ್ರದೇಶದಲ್ಲಿ ಹಾಗೂ ಅಸ್ಸಾಂನಲ್ಲಿ ಒಂದಿಷ್ಟು ಶಾಲಾ ಕಾಲೇಜುಗಳು ಶುರುವಾಗಿದ್ದು ಮತ್ತು ಕೆಲವೊಂದು ರಾಜ್ಯಗಳಲ್ಲಿ ನವೆಂಬರ್ ಅಂತ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ತೆಗೆಯಲು ಮುಂದಾಗಿರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಈ ಕೊರೋನಾ ವೈರಸ್ ಪ್ಯಾಂಡಮಿಕ್ ಪೀಕ್ ಆಗಿಬಿಟ್ಟು ಒಂದಿಷ್ಟು ಹರ್ಡ್ ಇಮ್ಯುನಿಟಿ ಕಡೆಗೆ ಭಾರತ ಹೋಗಿದೆ ಅನ್ನುವಂತಹ ಸಂಶಯಗಳನ್ನು ಕೇಳಿ ಈಗ ಜನರು ಬಹಳ ಲ್ಯಾಕ್ಸಿಟಿ ಅಥವಾ ಬಹಳ ಇಗ್ನರೆನ್ಸನ್ನು ತೋರಿಸಿದ್ದಲ್ಲಿ ಕೊರೋನಾ ವೈರಸ್ ಮತ್ತೆ ಮರುಕಳಿಸಿ ವಲ್ನರಬಲ್ ಪಾಪ್ಯುಲೇಷನ್, ಯಾರು ಓಲ್ಡ್ ಏಜ್ ಇದ್ದಾರೋ ಅಥವಾ ಯಾರು ಪ್ರೆಗ್ನೆಂಟ್ ಇದ್ದಾರೋ ಅಥವಾ ಯಾರು ಹೆಣ್ಮಕ್ಳು ಏಜ್ಡ್ ಇದ್ದಾರೋ ಅವರಿಗೆಲ್ಲರಿಗೂ ಬಹಳಷ್ಟು ವಲ್ನರಬಿಲಿಟಿ ಹೆಚ್ಚಾಗೋದ್ರಿಂದ ಈ ಒಂದು ಕಾರ್ಯಕ್ರಮದಿಂದ ಶಾಲಾ ಕಾಲೇಜಿಗೆ ಹೋಗುವಂತಹ ಮಕ್ಕಳು ಇನ್ಫೆಕ್ಷನಿಗೆ ಬಹಳ
ಅಡಹರೆನ್ಸ್ ಇರೋದ್ರಿಂದಲೂ ಅವರು ಆ ಇನ್ಫೆಕ್ಷನ್ನ ಮನೆಗೆ ತಗೊಂಡು ಹೋದಾಗ ಅಲ್ಲಿ ಇರುವಂತಹ ವಯಸ್ಕರರಿಗೆ ಬಹಳಷ್ಟು ನಷ್ಟ ಆಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಮತ್ತು ಶಾಲೆಗಳಲ್ಲಿ ಭಾಳಷ್ಟು ಸೇಫ್ಟಿ ಪ್ರೋಟೋಕಾಲ್ಸ್ಗಳ ಜೊತೆಯಲ್ಲಿ ಒಂದಿಷ್ಟು ಅಡಿಷ್ನಲ್ ವಿಜಿಲಿಯನ್ಸ್ಗಳನ್ನು ಒಂದು ರಾಜ್ಯದ ಹೆಲ್ತ್ ಅಥಾರಿಟೀಸ್ ಮಾಡಬೇಕಾಗಿರುತ್ತದೆ. ಸ್ಯಾನಿಟೈಸೇಷನ್ ಆಗಿರಬಹುದು, ಮಾಸ್ಕ್ಗಳನ್ನು ಹಾಕೊಳ್ಳೋದಾಗಿರಬಹುದು, ಹಾಗೂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತದೆ. ಯುರೋಪ್ನಲ್ಲಿ ಈ ರೀತಿಯ ಮತ್ತೆ ಕೇಸಸ್ಗಳ ಹೆಚ್ಚಳ ಆಗೋದ್ರಿಂದ ಶಾಲಾ ಕಾಲೇಜುಗಳನ್ನು ಮತ್ತೆ ಮುಚ್ಚಿ ಹಾಕಿರುವಂಥದ್ದು. ಬ್ರಿಟನ್ನಲ್ಲಿ ಬಹಳ ಶಿಕ್ಷಕರು ಲಿಮಿಟೆಡ್ ಕ್ಲಾಸ್ ರೂಮ್ ಪ್ರೋಗ್ರಾಮಿಗೆ ಮುಂದಾಗುತ್ತಾ ಇರುವಂಥದ್ದು. ಪೇರೆಂಟ್ಸ್ಗಳು ಮಕ್ಕಳನ್ನು ಕಲಿಸಲು ಮುಂದಾಗಬೇಕು. ಅದರ ಜೊತೆಯಲ್ಲಿ ಯಾರ್ಯಾರಿಗೆ ವೀಕ್ ಇದ್ದಾರೋ ಅಥವಾ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗಷ್ಟೇ ಮತ್ತೆ ಶಾಲೆಗೆ ಕರೆಯುವ ಅವಕಾಶವನ್ನು ಮಾಡಿಕೊಡುವಂಥದ್ದಾಗಿರ್ಬೋದು. US ನಲ್ಲೂ ಸಹ ಬಹಳಷ್ಟು ಶಾಲೆಗಳು ಇನ್ನೂ ಮುಚ್ಚಿದ್ದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಮಾತ್ರ ಒಂದಿಷ್ಟು ರಿಓಪನಿಂಗಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಫ್ರಾನ್ಸ್ನಲ್ಲೂ ಸಹ ವಿದ್ಯಾರ್ಥಿಗಳನ್ನು, ಚಿಕ್ಕ ಮಕ್ಕಳನ್ನು ಮಾಸ್ಕ್ ಹಾಕೊಳ್ಳೋದಕ್ಕೆ ಶಿಕ್ಷಕರೊಂದಿಗೆ ಅವಕಾಶವನ್ನು ಮಾಡಿಕೊಟ್ಟು ಶಾಲೆಗಳನ್ನು ತೆರೆಯುವ ಪ್ರಾವಧಾನವನ್ನು ಮಾಡಿದ್ದಾರೆ. ಸೊ ಅನ್ಲಾಕಿಂಗನ್ನು, ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ರಿವೈವಲ್ ಮಾಡುವ ನಿಟ್ಟಿನಲ್ಲಿ ಸರ್ಕಾರವು ಒಂದಿಷ್ಟು ಕ್ರಮಗಳನ್ನು ತಗೊಂಡು ಶಾಲಾ ಕಾಲೇಜುಗಳನ್ನು ಓಪನ್ ಮಾಡ್ತಿರುವಂತಹ ನಿಟ್ಟಿನಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಆರ್ಥಿಕ ವ್ಯವಸ್ಥೆಯ ಮರುಕಳಿಸಲು ಮಾಡಿದಂತಹ ಪ್ರಯತ್ನದಲ್ಲಿ ಒಂದು ಹಿಂದ್ಗಡೆ ವಲ್ನರಬಲ್ ಸೆಕ್ಷನ್ ಏನು ಅನ್ಅವಾಯ್ಡಬಲ್ ಮತ್ತು ಇನ್ವಿಸಿಬಲ್ ಸಾವು ನೋವುಗಳು ಆಗ್ತಿದ್ದಾವೋ ಅದು ಆಗಬಾರ್ದು ಅನ್ನುವಂತಹ ಒಂದು ಕಾಷನನ್ನು ಲೇಖಕರು ಈ ಆರ್ಟಿಕಲಲ್ಲಿ ವ್ಯಕ್ತಪಡಿಸಲು ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಎಂಡ್ ಆಫ್ ಟನಲ್. ಸೊ ಅಕ್ಟೋಬರ್ ತಿಂಗಳಲ್ಲಿ GSTಯಲ್ಲಿ ಆದಂತಹ ಕಲೆಕ್ಷನ್ ಒಟ್ಟು 1.05 ಲಕ್ಷ ಕೋಟಿ ಆಗಿರೋದ್ರಿಂದ ಇದು ಕಳೆದ 6 ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಏನು ಲಾಕ್ಡೌನ್ ಮಾಡಲಾಗಿತ್ತೋ ಆ 6 ತಿಂಗಳಲ್ಲಿ ಇದು 2ನೇ ಸಕ್ಸೆಸಿವ್ ಇನ್ಕ್ರೀಸನ್ನು ನಾವು ಕಾಣ್ತಾ ಇರುವಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು 4% GST ಹೆಚ್ಚಳವನ್ನು ಕಂಡಿದ್ವಿ. ಅಕ್ಟೋಬರ್ ತಿಂಗಳಲ್ಲಿ ಒಟ್ಟು 10.25% ಹೆಚ್ಚಳವನ್ನು ಕಾಣ್ತಾ ಇದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇದ್ದಂತಹ ಘರ್ಷಣೆ ಏನು ಫಂಡ್ಸ್ಗಳಲ್ಲಿ ಆಗಬೇಕಾದಂತಹ ಶೇರಿಂಗನ್ನು, ಏನು ಕಂಪನ್ಸೇಷನನ್ನು ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ, ಈ ಕಲೆಕ್ಷನ್ನಲ್ಲಿ ಬಹಳಷ್ಟು ವ್ಯತ್ಯಾಸ ಆಗಿದ್ದರಿಂದ ಆ್ಯಕ್ಟ್ ಆಫ್ ಗಾಡ್ನ ಅಡಿಯಲ್ಲಿ ಕೇಂದ್ರ ಸರ್ಕಾರ ಎಲ್ಲಿ ತನ್ನ ನಿಲುವನ್ನು ಹಿಂದೆ ತಗೊಂಡಿತ್ತು ಅದನ್ನು ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಈ ಒಂದು ಅವಕಾಶ ಅಥವಾ ಈ ಒಂದು ಇನ್ಕ್ರೀಸ್ ಬಹಳಷ್ಟು ಸಹಕಾರಿಯಾಗಲಿದೆ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಆದಂತಹ ಅನ್ಲಾಕಿಂಗ್ ಸ್ಟೇಜ್ಗಳಲ್ಲಿ ಬಹಳಷ್ಟು ಇಂಡಿಕೇಟರ್ಸ್ಗಳು ಏನು ಆರ್ಥಿಕ ಹಿನ್ನೆಲೆಯಲ್ಲಿ ಅಥವಾ ಬೆಳವಣಿಗೆಯಲ್ಲಿ ನೋಡುವಂತಹ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಒಂದಿಷ್ಟು ಪಾಸಿಟಿವ್ ಆಗಿ ಗೋಚರಿಸಲು ಶುರುವಾಯಿತು. ಆ ಬೆಳವಣಿಗೆ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತೋರಿಸ್ತಿದೆ. ಅಕ್ಟೋಬರ್ ತಿಂಗಳಲ್ಲೂ ರಿಲೀಸ್ ಆದಂತಹ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ನ ನೋಡಿದಾಗ ಮುಂದಿನ ತಿಂಗಳಲ್ಲೂ ಸಹ ಕೇಂದ್ರ ಸರ್ಕಾರಕ್ಕೆ ಈ ಒಂದು GST ಕಲೆಕ್ಷನ್ನಲ್ಲಿ ಹೆಚ್ಚಳ ಆಗುವ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಈ ತಿಂಗಳಲ್ಲಿ ಆದಂತಹ ಬದಲಾವಣೆಗಳು ಏನೇನು ಅಂತಂದಾಗ ಅನ್ಲಾಕಿಂಗ್ದಿಂದಾಗಿ ಬಹಳಷ್ಟು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಆಗಿರಬಹುದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಹೆಚ್ಚಳ ಆಗಿರುವಂಥದ್ದು ಒಂದು. ಆದರೆ ಎರಡನೇ ಹಂತದಲ್ಲಿ ಭಾರತದಲ್ಲಿ ಇದು ಒಂದು ಫೆಸ್ಟಿವಲ್ ಸೀಸನ್ ಆಗಿದ್ದರಿಂದ ಜನರು ಸಹ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಖರ್ಚು ಮಾಡೋದಕ್ಕೆ ಮುಂದಾಗಿರುವ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಎರಡು ಮುಖ್ಯವಾದ ಕಾರಣಗಳಿಂದಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಆಗಿದ್ದರಿಂದ GST ಕಲೆಕ್ಷನ್ನಲ್ಲಿ ಒಟ್ಟು 1.05 ಲಕ್ಷ ಕೋಟಿ ಹಣವನ್ನು GST ಕಲೆಕ್ಟ್ ಮಾಡಲು ಸಾಧ್ಯವಾಯಿತು ಅನ್ನುವಂಥದ್ದನ್ನು ಹೇಳಲಾಗುತ್ತಿದೆ. ಮತ್ತು ಇವೆಲ್ಲರ ನಡುವೆ ಕೇಂದ್ರ ಸರ್ಕಾರ ಅತಿ ಮುಖ್ಯವಾಗಿ ಅಥವಾ ಸರ್ಕಾರಗಳು ಅರ್ಥ ಮಾಡ್ಕೋಬೇಕಾದಂತಹ ಗ್ರೌಂಡ್ ರಿಯಾಲಿಟಿ ಏನಂತಂದರೆ ಎಂಪ್ಲಾಯ್ಮೆಂಟ್ ಮೇಲೆ ಫೋಕಸ್ ಮಾಡುವಂಥದ್ದು. ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು, ಸ್ಟಿಮ್ಯುಲಸ್ಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದು ಸಹ ಇದರ ಬಗ್ಗೆ ಹೆಚ್ಚಿನ ಫೋಕಸನ್ನು ಕೊಡಬೇಕು. ಆವಾಗ ಮಾತ್ರ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ರಿವೈವಲನ್ನು ಹೆಚ್ಚಿನ ಮಟ್ಟದಲ್ಲಿ ಮುಂದಿನ ಸಸ್ಟೈನಬಲ್ ಆಗಿ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ದ ನ್ಯೂಟ್ರಿಷನ್ ಫಾಲೋಔಟ್ ಆಫ್ ಸ್ಕೂಲ್ ಕ್ಲೋಸರ್ಸ್. ಸೊ ಈ ಆರ್ಟಿಕಲ್ನಲ್ಲಿ ಶಾಲಾ ಕಾಲೇಜುಗಳನ್ನು ಕೋವಿಡ್-19 ಸಂದರ್ಭದ ಅನುಸಾರದಲ್ಲಿ ಬಂದ್ ಮಾಡಿದ್ದು ಚೈಲ್ಡ್ ಹಂಗರ್ ಮತ್ತು ಮಾಲ್ ನ್ಯೂಟ್ರಿಷನ್ನಿಂದಾಗಿ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸಿದರು ಅನ್ನುವಂಥದ್ದನ್ನು ಮಾತಾಡಲಿದ್ದೇವೆ. ಸೊ ಈ ಕೋವಿಡ್-19ನಿಂದಾಗಿ ಚೈಲ್ಡ್ ನ್ಯೂಟ್ರಿಷನ್ನಲ್ಲಿ ಮಾತಾಡಬೇಕು ಅಂತಂದರೆ ನಾವು ಮಾತಾಡ್ತಿರುವಂತಹ ಮಕ್ಕಳ ಸಂಖ್ಯೆ 116 ಮಿಲಿಯನ್. ಈ 116 ಮಿಲಿಯನ್ ಮಕ್ಕಳು ಶಾಲೆಗೆ ಹೋಗೋದಲ್ಲದೆ ತಮ್ಮ ನ್ಯೂಟ್ರಿಷನನ್ನು ಏನು ಡೆಫಿಷಿಯನ್ಸಿ ಇತ್ತು ಅದು ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದ ವರ್ಲ್ಡ್ 2020
ಈ ಒಂದು ರಿಪೋರ್ಟನ್ನು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಮತ್ತು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಸಹಭಾಗಿತ್ವದಲ್ಲಿ ತಂದಿರುವಂತಹ ರಿಪೋರ್ಟ್. ಈ ರಿಪೋರ್ಟಿನ ಆಧಾರದ ಮೇಲೆ ಏಪ್ರಿಲ್ 2020ರಲ್ಲಿ ಇಡೀ ಪ್ರಪಂಚದಲ್ಲಿ ಒಟ್ಟು 369 ಮಿಲಿಯನ್ ಮಕ್ಕಳು ನ್ಯೂಟ್ರಿಷನ್ನಿಂದಾಗಿ ಶಾಲಾ ಕಾಲೇಜಿಂದ ಹೊರಗಾಗಿರುವಂಥದ್ದು. ಸೊ ಈ ಭಾರತದಲ್ಲಿ ಅಥವಾ ಈ 369 ಮಿಲಿಯನ್ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಮಾತ್ರದ ವಿದ್ಯಾರ್ಥಿಗಳು ಭಾರತಕ್ಕೆ ಸೇರಿರುವವರು ಅಂತ ಹೇಳಿ ಈ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ವರ್ಲ್ಡ್ 2020 ರಿಪೋರ್ಟ್ ಹೇಳ್ತಾ ಇರುವಂಥದ್ದು. ಭಾರತದ ಕ್ಷೇತ್ರದಲ್ಲಿ ಮಾತಾಡೋದಲ್ಲಿ ಇತ್ತೀಚೆಗಷ್ಟೇ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2020 ರಿಲೀಸ್ ಮಾಡಿದ್ದು, ಭಾರತದ ರ್ಯಾಂಕಿಂಗ್ ಅದರಲ್ಲಿ 94, 107 ರಾಷ್ಟ್ರಗಳಲ್ಲಿ. ಈ ರ್ಯಾಂಕಿಂಗನ್ನು ನೋಡಿದಾಗ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಳನ್ನು ಸಹ ನಾವು ಹಿಂದೆ ಉಳ್ಕೊಂಡಿರುವಂಥದ್ದು ಬಹಳ ಗಮನಾರ್ಹ ವಿಷಯ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ 3 ಯಾವ ಇಂಡಿಕೇಟರ್ಸ್ಗಳನ್ನು ಉಪಯೋಗಿಸ್ತಾರೆ: ಅಂಡರ್ ನ್ಯೂಟ್ರಿಷನ್ ಇನ್ ದ ಪಾಪ್ಯುಲೇಷನ್, ವೇಸ್ಟಿಂಗ್ ಮತ್ತು ಸ್ಟಂಟಿಂಗ್ ಮತ್ತು ಮಾರ್ಟಾಲಿಟಿ 5ರಿಂದ ಕೆಳಗೆ ಇರುವಂತಹ ಮಕ್ಕಳಲ್ಲಿ. ಈ 3 ಪಾಯಿಂಟ್ಸ್ಗಳಲ್ಲಿ ನೋಡಿದಾಗ ನ್ಯೂಟ್ರಿಷನ್ನು ಮತ್ತು ಸ್ಟಂಟಿಂಗ್ ಮತ್ತು 3ನೇ ಆಧಾರದ ಮೇಲೆ ಮಾರ್ಟಾಲಿಟಿ ಇದೇ ಏನಾದರೂ ಮುಂದೆ ಸಾಗಿದ್ದಲ್ಲಿ 2030ರಷ್ಟೊತ್ತಿಗೆ ಏನು ಭಾರತದ ಕನಸಿದೆ ಝೀರೋ ಹಂಗರ್ ಗೋಲ್ ಅದು ತರಲು ಅಥವಾ ಅದನ್ನು ರೀಚ್ ಆಗಲು ಸಾಧ್ಯವಾಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನು ಮತ್ತು ಯುನಿಸೆಫ್ ಮತ್ತು ಕೋವಿಡ್-19 ಮತ್ತು ಚೈಲ್ಡ್ ಲೇಬರ್ಗಳನ್ನು ನೋಡಿದಾಗ ಹೇಳ್ತಾ ಇರುವಂತಹ ಇನ್ನೊಂದು ವಿಷಯ, ಎಲ್ಲಿಯವರೆಗೆ ಶಾಲಾ ಕಾಲೇಜುಗಳ ಸರ್ವೀಸಸ್ಸು ಮತ್ತು ಸೋಷಲ್ ಸೆಕ್ಯೂರಿಟಿ ಯೂನಿವರ್ಸಲಿ ಗಟ್ಟಿ ಆಗೋದಿಲ್ಲವೋ ಅಲ್ಲಿಯವರೆಗೆ ಮಕ್ಕಳು ಶಾಲೆಗೆ ಹಿಂತಿರುಗುವ ವ್ಯವಸ್ಥೆ ಅಥವಾ ಹಿಂತಿರುವ ಕಾರಣಗಳನ್ನು ನೋಡಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ನಮ್ಮ ದೇಶದಲ್ಲಿ ಇರುವಂತಹ ಮಿಡ್ ಡೇ ಮೀಲ್ ಸ್ಕೀಮ್ನ ಗೈಡ್ಲೈನ್ಸ್ ನೋಡಿದಾಗ ಅಲ್ಲಿ ಇರುವಂತಹ ಪ್ರಾವಧಾನ ಒಟ್ಟು 450 ಕ್ಯಾಲರೀಸ್ ಎನರ್ಜಿ, 12 ಗ್ರಾಮ್ ಪ್ರೋಟೀನ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಆದಂತಹ ಐರನ್, ಫೋಲಿಕ್ ಆಸಿಡ್, ವಿಟಮಿನ್ ಎಗಳನ್ನು ಮಕ್ಕಳಿಗೆ ಒದಗಿಸುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಆದರೆ ಮಿಡ್ ಡೇ ಮೀಲ್ ಸ್ಕೀಮ್ನ ಅಡಿಯಲ್ಲಿ ಸಿಗುವಂತಹ ನ್ಯೂಟ್ರಿಷನ್ ವಲ್ನರಬಲ್ ಸೆಕ್ಷನಿಗೆ ಇರುವಂಥದ್ದು. ಬಹಳಷ್ಟು ಮಕ್ಕಳು ಖಾಲಿ ಹೊಟ್ಟೆಯಿಂದ ಶಾಲೆಗೆ ಬಂದು ಕಲಿತು ಊಟದ ಆಧಾರದ ಮೇಲೆ ತಮ್ಮ ನ್ಯೂಟ್ರಿಷನ್ ಆಗಿರ್ಬೋದು ಎನರ್ಜಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಈ ಕೋವಿಡ್-19ಇಂದಾಗಿ ಆ ಒಂದು ಪ್ರಾವಧಾನವನ್ನು ಅಥವಾ ಆ ಒಂದು ಸೌಲಭ್ಯವನ್ನು ಕಳ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಾರ್ಚ್ ಏಪ್ರಿಲ್ 2020ರಲ್ಲಿ ಯಾವಾಗ ಕೋವಿಡ್-19 ಶುರು ಆಯಿತು, ಶಾಲಾ ಕಾಲೇಜುಗಳು ಮುಚ್ಚಿದ್ವು, ಮಿಡ್ ಡೇ ಮೀಲ್ ಸ್ಕೀಮ್ ಸೆಕ್ಯೂರಿಟಿ ಏನಿತ್ತು ಆ ಒಂದು ಪ್ರೋಗ್ರಾಮನ್ನು ಮನೆಯ ಬಾಗಿಲಿಗೆ ಡ್ರೈ ಆಗಿ ಅಥವಾ ಅವರಿಗೆ ರೇಷನನ್ನು ಕೊಟ್ಟು ಅವರು ಮಾಡಿಕೊಳ್ಳುವ ಪ್ರಾವಧಾನವನ್ನು ಮಾಡಲು ಶುರು ಮಾಡಿದ್ದರು. ಆದರೆ ಬಹಳಷ್ಟು ರಾಜ್ಯಗಳು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇನ್ನೂ ಹಿಂದೆ ಉಳ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಮಿಡ್ ಡೇ ಮೀಲ್ ಸ್ಕೀಮ್ನ ಅನಾಲಿಸಿಸ್ ಅಥವಾ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗಿದೆ ಅಂತ ನೋಡಬೇಕು ಅಂತಂದಿದ್ದಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫುಡ್ ಗ್ರೇನ್ ಬುಲೆಟಿನ್ಸ್ ಅನ್ನೋದನ್ನು ಹೊರಹಾಕುತ್ತದೆ. ಆ ಫುಡ್ ಗ್ರೇನ್ ಬುಲೆಟಿನ್ಸ್ ಅಂತಂದರೆ ಎಷ್ಟು ಧಾನ್ಯಗಳು ಹೊರಹೋಗಿದ್ದಾವೆ, ಎಷ್ಟು ಧಾನ್ಯಗಳು ನಮ್ಮ FCIನಲ್ಲಿ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಡುವಂಥದ್ದು. ಏಪ್ರಿಲ್ ಮೇ 2020ರಲ್ಲಿ ನೋಡಿದಾಗ ಒಟ್ಟು 221.312 ಸಾವಿರ ಟನ್ ಅಷ್ಟು ಧಾನ್ಯಗಳನ್ನು ಹೊರತೆಗೆದಿರುವಂಥದ್ದು. ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 2019 ಏಪ್ರಿಲ್ ಮೇಗೆ ಕಂಪೇರ್ ಮಾಡಿದರೆ 22% ಕಡಿಮೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟು 23 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ಗಳು FCIಯಿಂದ ಪಡೆದಂತಹ ಧಾನ್ಯಗಳು ಏಪ್ರಿಲ್ ಮೇ 2020ಕ್ಕೆ ನೋಡಿದಾಗ ಅದು ಕಳೆದ ವರ್ಷಕ್ಕಿಂತ ಬಹಳಷ್ಟು ಕಡಿಮೆ ಆಗಿರುವಂಥದ್ದು. ಉದಾಹರಣೆಗೆ ಬಿಹಾರ್ನಲ್ಲಿ ಯಾವಾಗ 2019ರಲ್ಲಿ 44.585 ಸಾವಿರ ಟನ್ಗಳಷ್ಟು ಧಾನ್ಯವನ್ನು ಪಡೆದಾಗಿತ್ತೋ ಅದೇ ತಿಂಗಳು 2020ರಲ್ಲಿ ನೋಡಿದಾಗ ಯಾವುದೇ ಧಾನ್ಯವನ್ನು ಪಡೆದಿಲ್ಲ ಅನ್ನುವಂಥದ್ದು ಬಹಳ ಗಮನಾರ್ಹ ಮಾಹಿತಿ. ಸೊ ಈ ಒಂದು ಮೀಡಿಯಾ ಮತ್ತು ಡೇಟಾ ರಿಪೋರ್ಟ್ಸ್ಗಳನ್ನು ನೋಡಿದಾಗ ಮಿಡ್ ಡೇ ಮೀಲ್ ಸ್ಕೀಮ್ ಇಂಪ್ಲಿಮೆಂಟೇಷನಲ್ಲಿ ಏನು ಪ್ಲ್ಯಾನ್ ಮಾಡಲಾಗಿತ್ತು ಅದರಲ್ಲಿ ಫೇಲ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಅತಿ ಮುಖ್ಯವಾದ ಮಾಹಿತಿ ನೋಡಬೇಕು ಅಂತಂದರೆ, ಮಕ್ಕಳು ಯಾರ್ಯಾರು ಶಾಲೆಯಿಂದ ಹೊರಗಾಗಿದ್ದಾರೋ ವಲ್ನರಬಲ್ ಫ್ಯಾಮಿಲೀಸ್ಗಳ ಇನ್ಕಮನ್ನು ಸಪೋರ್ಟ್ ಮಾಡಲು ಅವರು ಲೇಬರಿಗೆ ಸೇರಿರುವಂಥದ್ದು. ಆ ನಿಟ್ಟಿನಲ್ಲಿ ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತೆ ಮತ್ತು ಶಾಲೆಗೆ ಬರೆದಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ತಮಿಳುನಾಡು ಸರ್ಕಾರ ಮದ್ರಾಸ್ ಹೈಕೋರ್ಟಿಗೆ ಸಮಜಾಯಿಷಿಯನ್ನು ಕೊಡಬೇಕು ಅನ್ನುವಂತಹ ತೀರ್ಪನ್ನು ಅಥವಾ ಡೈರೆಕ್ಷನನ್ನು ಕೊಡಲಾಗಿತ್ತು. ಆದರೆ ತಮಿಳುನಾಡು ಸರ್ಕಾರ ಮಿಡ್ ಡೇ ಮೀಲ್ ಸ್ಕೀಮ್ನ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತದೆಯೋ ಅದರಲ್ಲಿ ಇಡೀ ದೇಶದಲ್ಲೇ ಮಹತ್ತರವಾದ ಇನ್ಫ್ರಾಸ್ಟ್ರಕ್ಚರನ್ನು ಹೊಂದಿದೆ. ಅದೂ ಸಹ ಈ ಮಿಡ್ ಡೇ ಮೀಲ್ ಸ್ಕೀಮನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲು ಸಾಧ್ಯವಾಗಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಸೊ ಏನು ಮಾಡಬೇಕು? ಈ ನ್ಯೂಟ್ರಿಷನ್ ಕ್ಷೇತ್ರದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅಥವಾ ಬಹಳಷ್ಟು ಹಿಂಜರಿಕೆಯನ್ನು ಭಾರತ ಕಾಣ್ತಾ ಇದ್ದು ಯಾವ ರೀತಿಯ ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ ಅಂತ ಮಾತಾಡಬೇಕು ಅಂತಂದರೆ 3 ಪಾಯಿಂಟ್ಸ್ಗಳನ್ನು ಹೇಳಲಾಗುತ್ತದೆ. ಮೊದಲನೇದು, ಡಿಸೆಂಟ್ರಲೈಸ್ಡ್ ಮಾಡೆಲ್ ಆ್ಯಂಡ್ ಲೋಕಲ್ ಸಪ್ಲೈ ಚೈನನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಸೊ ಡಿಸೆಂಟ್ರಲೈಸ್ಡ್ ಮಾಡೆಲನ್ನು ಉಪಯೋಗಿಸಿದಾಗ ಗ್ರಾಮ
ಯಾಕಂದರೆ ಲಾಕ್ಡೌನಿಂದಾಗಿ ಆ ಊರಿನಲ್ಲಿ ಇರುವಂತಹ ಮಕ್ಕಳು ಮತ್ತು ಅವರು ಲೋಕಲ್ ಸಪ್ಲೈಯಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕಾಗಿರುವಂಥದ್ದು. ಎರಡನೇದು, ಇಂದಿರಾ ಕ್ಯಾಂಟೀನ್ ಬಗ್ಗೆ ನಾವು ಕರ್ನಾಟಕದಲ್ಲಿ ಕೇಳಿದ್ದೀವಿ, ಅಥವಾ ಯಾವುದೇ ಕ್ಯಾಂಟೀನ್ಸ್ಗಳಲ್ಲಿ ಒಂದಿಷ್ಟು ಸರ್ಕಾರದಿಂದ ಫ್ರೀ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ಆ ರೀತಿಯ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟನ್ನು ಅಥವಾ ಪಾಯಿಂಟ್ ಆಫ್ ಸೆಂಟರನ್ನು ಕ್ರಿಯೇಟ್ ಮಾಡಿಬಿಟ್ಟು ಸ್ಕೂಲ್ ನ್ಯೂಟ್ರಿಷನ್ ಅಥವಾ ಗಾರ್ಡನ್ ಅನ್ನುವಂತಹ ಒಂದು ಕಿಚನನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ದೊಡ್ಡವರಿಗೆ ಸಿಗುವಂತಹ ಇಂದಿರಾ ಕ್ಯಾಂಟೀನ್ ಥರನೇ ಮಕ್ಕಳಿಗೋಸ್ಕರ ಒಂದು ಕ್ಯಾಂಟೀನ್ ಓಪನ್ ಮಾಡಿ ಅವರಿಗೆ ಈ ಊಟದ ವ್ಯವಸ್ಥೆಯನ್ನು ಮಾಡಲು ಅವಕಾಶಗಳು ಮಾಡಿಕೊಡಬಹುದು. ಮೂರನೇ ಹಂತದಲ್ಲಿ ಈ ಡ್ರೈ ವೆಜಿಟೇಬಲ್ಸ್ ಅಥವಾ ಮಿಡ್ ಡೇ ಮೀಲ್ ಸ್ಕೀಮಲ್ಲಿ ಉಪಯೋಗಿಸುವಂತಹ ವೆಜಿಟೇಬಲ್ಸ್ ಏನಿದಾವೋ ಅದೇ ಊರಿನ ಅಥವಾ ಲೋಕಲ್ ಫಾರ್ಮಿಂಗ್ ಕಮ್ಯುನಿಟಿನ ಉಪಯೋಗಿಸ್ಕೊಂಡು ಆ ಒಂದು ಏಪ್ರಿಲ್ ತಿಂಗಳಿಂದ ಏನು ಶಾರ್ಟೇಜ್ ಇದೆ ಅದನ್ನು ಮಕ್ಕಳಿಗೆ ಒದಗಿಸುವ ಅವಕಾಶವನ್ನು ಮಾಡಿಕೊಡಬಹುದು ಅನ್ನುವಂತಹ 3 ಸ್ಟ್ರಾಟಜೀಸ್ಗಳನ್ನು ಈ ಒಂದು ಆರ್ಟಿಕಲಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಸೊ ಶಾಲಾ ಕಾಲೇಜುಗಳು ಓಪನ್ ಮಾಡೋದ್ರ ಬಗ್ಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಆಲೋಚಿಸ್ತಿದೆಯೋ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ನ್ಯೂಟ್ರಿಷನ್ ಅನ್ನುವಂತಹ ಸಮಸ್ಯೆ. ಸೊ ಮಿಲಿಯನ್ಸ್ ಆಫ್ ಮಕ್ಕಳು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಈ ಒಂದು ಸಮಸ್ಯೆಯನ್ನು ಬಹಳ ಗಟ್ಟಿಯಾಗಿ ಪರಿಗಣಿಸಬೇಕು ಅನ್ನುವಂತಹ ಮಾತನ್ನು ಲೇಖಕರು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ರೀಇನ್ಫೋರ್ಸಿಂಗ್ RBI's ಅಕೌಂಟಬಿಲಿಟಿ. ಸೊ ನಾವಿಲ್ಲಿ ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಆರ್ಟಿಕಲಲ್ಲಿ. ಮುಖ್ಯವಾಗಿ ಇನ್ಫ್ಲೇಷನ್ ಅಂದರೆ ಏನು? ಜನರಲ್ ರೈಸ್ ಇನ್ ದ ಪ್ರೈಸ್ ಲೆವೆಲ್ ಆಫ್ ಎನ್ ಎಕಾನಮಿ ಓವರ್ ಎ ಪೀರಿಯಡ್ ಆಫ್ ಟೈಮ್. ಒಂದು ನಿರ್ದಿಷ್ಟ ಸಮಯದಲ್ಲಿ ಆಗುವಂತಹ ವಸ್ತುಗಳ ಬೆಲೆಯ ಬೆಳವಣಿಗೆ ಅಥವಾ ಹೆಚ್ಚಾಗುವಂತಹ ಬೆಲೆ ಏನಿದೆ ಅದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಭಾರತದಲ್ಲಿ ಆಗಸ್ಟ್ 2016ರಲ್ಲಿ ತಂದಂತಹ ಇನ್ಫ್ಲೇಷನ್ ಟಾರ್ಗೆಟ್ ಏನಿತ್ತು? ಈ ಇನ್ಫ್ಲೇಷನ್ ಟಾರ್ಗೆಟ್ನ ಅಡಿಯಲ್ಲಿ ಅಪ್ಪರ್ ಲಿಮಿಟ್ ಏನು 6%, ಲೋವರ್ ಲಿಮಿಟ್ 2%. ನಮ್ಮ ಟಾರ್ಗೆಟ್ ಇದ್ದಿದ್ದು 4%. ಸೊ ಇನ್ಫ್ಲೇಷನ್ನು ಅಪ್ಪರ್ ಲಿಮಿಟ್ ಹೆಚ್ಚು ಅಂದರೆ 6%ಗೆ ಹೋಗ್ಬೋದು, ಕಡಿಮೆ ಅಂದರೆ 2%ಗೆ ಹೋಗ್ಬೋದು. ಸೊ ಈ ಟಾರ್ಗೆಟನ್ನು ನಮ್ಮ ಪಾರ್ಲಿಮೆಂಟ್ ಒಂದು ಮಸೂದೆಯನ್ನು ಪಾಸ್ ಮಾಡಿಬಿಟ್ಟು RBI ಆ್ಯಕ್ಟ್ನ ಅಡಿಯಲ್ಲಿ ಈ ಇನ್ಫ್ಲೇಷನ್ ಟಾರ್ಗೆಟನ್ನು ಜಾರಿಗೆ ತರಲಾಯಿತು. ಆದರೆ ಕೋವಿಡ್-19ಇಂದಾಗಿ ಭಾರತದ ಇನ್ಫ್ಲೇಷನ್ ಟಾರ್ಗೆಟ್ಸ್ ಏನಿತ್ತೋ ಅವು ಹಿಂದೆ ಮುಂದೆ ಆಗಿರುವಂಥದ್ದನ್ನು ನಾವು ನೋಡಿದ್ವಿ. ಅಂದರೆ 6.7% ಆಯಿತು ಜನವರಿ ಮಾರ್ಚ್ನಲ್ಲಿ, ಮತ್ತು ಏಪ್ರಿಲ್ ಮತ್ತು ಜೂನ್ನಲ್ಲಿ ನೋಡಿದಾಗ 6.6%. ಆವ್ರೇಜ್ ಇನ್ಫ್ಲೇಷನ್ ಅಕ್ಟೋಬರ್ ಮತ್ತು ಡಿಸೆಂಬರ್ 2019ರಲ್ಲಿ ನೋಡಿದಾಗ 5.8%. ಸೊ ಈ ಇನ್ಫ್ಲೇಷನ್ ಟಾರ್ಗೆಟ್ಸ್ ಹಿಂದೆ ಮುಂದೆ ಆಗಿರೋದಕ್ಕೆ ಕಾರಣಗಳೇನು ಅಂತ ಕಾರಣವನ್ನು ಕೊಡಬೇಕಾಗಿರ್ತದೆ. ಸೊ ಇದು ಆದ ನಂತರ ಆ ಥರ ಟಾರ್ಗೆಟ್ಸ್ ರೀಚ್ ಆಗದೇ ಇದ್ದಿದ್ದಲ್ಲಿ ಇದಕ್ಕೆ ಯಾರು ಸಮಜಾಯಿಷಿಯನ್ನು ಕೊಡಬೇಕು, ಯಾರು ಇದಕ್ಕೆ ಜವಾಬ್ದಾರಿ? ಸೊ 2016ರಲ್ಲಿ ತಂದಂತಹ ಮಸೂದೆಯ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ಯಾಕೆ ಈ ಟಾರ್ಗೆಟನ್ನು ಅಚೀವ್ ಮಾಡೋಕ್ಕಾಗಿಲ್ಲ ಅನ್ನುವಂತಹ ರೀಸನ್ಸನ್ನು ಕೊಡಬೇಕು. ರೀಸನ್ಸ್ ಕೊಟ್ಟ ಮೇಲೆ ಯಾವ ರೀತಿಯ ರೆಮಿಡಿಯಲ್ ಮೆಜರ್ಸ್ಗಳನ್ನು ತಗೊಳ್ಳುವ ಅವಶ್ಯಕತೆ ಇದೆ ಆ್ಯಂಡ್ ಎಷ್ಟರ ಹೊತ್ತಿಗೆ, ಯಾವ ಸಮಯದ ಅಷ್ಟೊತ್ತಿಗೆ ನಾವು ಈ ಇನ್ಫ್ಲೇಷನ್ ಟಾರ್ಗೆಟನ್ನು ಅಚೀವ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಒಂದು ರಿಪೋರ್ಟನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಅಗ್ರಿಮೆಂಟಿಗೆ RBI ಮತ್ತು ಫಿನಾನ್ಸ್ ಮಿನಿಸ್ಟ್ರಿ ಬಂದಿರುವಂಥದ್ದು. ಆದರೆ ಕೋವಿಡ್-19ನಲ್ಲಿ ಈ ಒಂದು ಇನ್ಫ್ಲೇಷನ್ ಟಾರ್ಗೆಟ್ ಅಥವಾ ಏನು ರೀಡಿಂಗ್ಸನ್ನು ತಗೊಳ್ಳಲಾಯಿತು, ಭಾರತದಲ್ಲಿ ಇನ್ಫ್ಲೇಷನ್ ಟಾರ್ಗೆಟ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಆಧಾರದ ಮೇಲೆ ತಗೊಳ್ಳಲಾಗುತ್ತದೆ. ಆದರೆ ಕೋವಿಡ್-19 ಲಾಕ್ಡೌನಿಂದಾಗಿ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಬೇಕಾದಂತಹ ಮಾಹಿತಿ ಏನು ಡೇಟಾವನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಕಲೆಕ್ಟ್ ಮಾಡುತ್ತದೆಯೋ ಅದರಲ್ಲಿ ಮಾಡಲು ಸಾಧ್ಯವಾಗಿಲ್ಲ. ಆ ಸಮಯದಲ್ಲಿ ಇದ್ದಂತಹ ಹಳೆಯ ಡೇಟಾವನ್ನು ಉಪಯೋಗಿಸ್ಕೊಂಡು ಒಂದು ಮ್ಯಾನೇಜಬಲ್ ರಿಪೋರ್ಟನ್ನು ತರಲಾಯಿತು. ಆದರೂ ಸಹ ಅದು ಬಹಳಷ್ಟು ನಿರ್ದಿಷ್ಟವಾಗಿತ್ತು ಅನ್ನುವಂಥದ್ದನ್ನು ಹೇಳಲಾಗುತ್ತದೆ. ಭಾರತದಲ್ಲಿ ಇನ್ಫ್ಲೇಷನ್ಗೆ ಸಂಬಂಧಿಸಿದಂತೆ ಮಾನಿಟರಿ ಪಾಲಿಸಿ ಕಮಿಟಿ ತಗೊಳ್ಳುವಂತಹ ನಿರ್ಣಯಗಳನ್ನು ಪ್ರತಿ ಕ್ವಾರ್ಟರ್ನಲ್ಲಿ ಜಾರಿಗೆ ತರಲಾಗುತ್ತದೆ. ಆದರೆ ಈ ಆರ್ಟಿಕಲ್ನಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು, ಈ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ, ಈ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಂದ್ಕೂಡಲೇ RBI ತನ್ನ ಜವಾಬ್ದಾರಿಯನ್ನು ಹೊರಹಾಕೋ ಹಾಗಿಲ್ಲ. ಸೊ RBI ಬಹಳಷ್ಟು ಮೆಕ್ಯಾನಿಸಮ್ಗಳನ್ನು ಅಥವಾ RBI ಆ್ಯಕ್ಟ್ನ ಅಡಿಯಲ್ಲಿ ಕೊಟ್ಟಂತಹ ಪವರ್ಸ್ಗಳನ್ನು ತಗೊಂಡು ಇನ್ಫ್ಲೇಷನ್ ಟಾರ್ಗೆಟನ್ನು ತುಂಬ ಇಂಪಾರ್ಟೆಂಟಾಗಿ ಮ್ಯಾನೇಜ್ ಮಾಡೋದಲ್ಲದೆ ಯಾವ ರೀತಿಯಾಗಿ ಇದನ್ನು ಸರಿಪಡಿಸಲು ಸಾಧ್ಯವಿದೆ ಅನ್ನುವಂತಹ ಮಾಹಿತಿಯನ್ನು ಸಹ ಕೊಡಬೇಕಾಗಿರುತ್ತದೆ. ಮೊದಲನೇದಾಗಿ ಆ ರಿಪೋರ್ಟಿನ ಜೊತೆಯಲ್ಲಿ ಯಾವ ಹಂತದಲ್ಲಿ ಸರ್ಕಾರದಿಂದ RBIಗೆ ಸಹಾಯ ಹಸ್ತ ಬೇಕಾಗಿದೆ ಇದನ್ನು ಸರಿಪಡಿಸಲು ಅನ್ನುವಂಥದ್ದು. ಸೊ ಟ್ರಾನ್ಸ್ಪರೆನ್ಸಿ ಮತ್ತು ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್ ಎಲ್ಲಿಯವರೆಗೆ ಹೆಚ್ಚಿಗೆ ಆಗೋದಿಲ್ವೋ, ಇನ್ಫ್ಲೇಷನ್ ಟಾರ್ಗೆಟಿಂಗ್ ರೆಜಿಮ್ ಏನಿದೆ ಈಗ ಸದ್ಯಕ್ಕೆ ದೇಶದಲ್ಲಿ, ಅದನ್ನು ಕ್ರೆಡಿಬಿಲಿಟಿ ಆಗಿರ್ಬೋದು, ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಅಥವಾ ಪ್ರೆಡಿಕ್ಟಬಿಲಿಟಿ ಆಗಿರಬಹುದು, ಇವು ಎಲ್ಲವೂ ಕಾಂಪ್ರಮೈಸ್ ಹೋಗ್ತವೆ. ಸೊ ಇವು ಕಾಂಪ್ರಮೈಸ್ ಆಗಬಾರ್ದು ಅಂತಂದಿದ್ದಲ್ಲಿ RBI ಅಕೌಂಟಬಿಲಿಟಿನ ಹೆಚ್ಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು.